ನಮಸ್ಕಾರ ರೀ ಫೈಟರ್ಸ್. ನಾನು AWPL ಲೀಡರ್ ವರ್ಧಮಾನ್ ಡಿಗ್ರಾಜ್ ಅಂತ. ಇವತ್ತು ಹಿಡ್ಕಲ್ ಗ್ರಾಮದಲ್ಲಿ ಬಂದೀವಿ ರೀ. ಇವತ್ತು ನಿತೀಶ್ ದುಬ್ದಾಳ್ ಅನ್ನುವಂಥ ಒಬ್ಬರು ರೈತರಲ್ಲಿ ಬಂದೀವಿ ರೀ. ಯಾವ ರೀತಿ ಅವ್ರದ್ದು ಹೆಸರು ಬಂದೈತೆ ಅವ್ರನ್ನ ಕೇಳ್ರಿ. ಪ್ಲೀಸ್ ನಮಸ್ಕಾರ ಸರ್. ತಮ್ಮ ಹೆಸರು ರೀ? ನಮ್ಮ ಹೆಸರು ನಿತೀಶ್ ಪ್ರಭು ದುಬ್ದಾಳ್ ಅಂತ ಹೇಳ್ತಾರೆ. ಹಿಡ್ಕಲ್ ಗ್ರಾಮದಿಂದ ರೀ. ರಾಯಬಾಗ್ ತಾಲೂಕಾ, ಬೆಳಗಾವಿ ಜಿಲ್ಲೆ ರೀ. ನಾವು ಇದಕ್ಕೆ ನೀವು ಯಾವಾಗ ಯೂಸ್ ಮಾಡಿದ್ರಿ, ಏನು ಯೂಸ್ ಮಾಡಿದ್ರಿ? ಸರ್ ಬೂವಿಟ ಒಂದ್ಸಲ ಯೂಸ್ ಮಾಡಿದ್ದೆ ಸರ್. ಬರೀ ಬೂವಿಟ ಅಷ್ಟೇ ಯೂಸ್ ಮಾಡಿದ್ರಿ? ಮತ್ತೇನು ಯೂಸ್ ಮಾಡಿಲ್ಲ ಸರ್. ಓಕೆ ರೀ. ಬಾಕಿ ಕಡೆ ಯೂಸ್ ಮಾಡಿದಲ್ಲಿ ಒಳ್ಳೆ ರಿಸಲ್ಟ್ ಅದ ರೀ? ಬಾಕಿಗಿಂತ ಅವರು ಈಗ ರಾಸಾಯನಿಕ ಗೊಬ್ಬರ ಯೂರಿಯಾ ಆಗಲಿ, ಆಮೇಲೆ DAP ಆಗಲಿ ಯೂಸ್ ಮಾಡಿದ್ದಾರೆ ಸರ್. ನಾ ಕಾಳು ಹಾಕಿದಾಗಿಂತ ಏನೂ ಯೂಸ್ ಮಾಡಿಲ್ಲ ಸರ್. ಒಂದ್ಸಲ ಬೂವಿಟ ಯೂಸ್ ಮಾಡಿದ್ವಿ. ಓಕೆ, ಅಂದರೆ ನಿಮ್ಮ ತೃಪ್ತಿ ಇದೆ ರೀ? ಒಳ್ಳೆ ಇದನ್ನು ಬಂದದೆ ಅಂತ? ಒಳ್ಳೆಯದಿದೆ ಸರ್. AWPLದಿಂದ ಬೂವಿಟ ಒಳ್ಳೆಯದಿದೆ ಸರ್. ನಮ್ಗೆ ತೃಪ್ತಿ ಇದೆ ಸರ್. ಓಕೆ, ಥ್ಯಾಂಕ್ ಯು ರೀ. ನಿಮಗೆ ತೃಪ್ತಿ ಇದೆ ಸಾಕು, ರೈತರಿಗೆ ಮೇನ್ ತೃಪ್ತಿ ಹಾಕ್ಬೇಕು ರೀ. ಅದಕ್ಕೆ ಈ ಒಂದು ಒಳ್ಳೆ ರಿಸಲ್ಟ್ ಅದ ರೀ. ನೋಡಿರಿ, ಈ ರೀತಿ ಕಾಯಿ ಕೂಡ ಹತ್ತಿದೆ ರೀ. ಕಾಯಿ ಚಲೋ ಇದೆ. ಕಾಯಿ ಕೂಡ ಒಳ್ಳೆ ಚಲೋ ಇದನ್ನು ಬಂದದ ರೀ. ಯಾವುದೂ ಭಾಳಷ್ಟು ರಾಸಾಯನಿಕನ ಯಾವುದೂ ಯೂಸ್ ಮಾಡಿಲ್ಲ ರೀ. ಆದರೂ ಬರೀ AWPL ಬೂವಿಟನ ಮಾತ್ರ ಹಾಕಿದ್ದಾರೆ ರೀ. ಅವರು ಹಾಕಿದ್ರು ಕೂಡ ರಿಸಲ್ಟ್ ಬಂದದ ರೀ. ಒಳ್ಳೆ ರಿಸಲ್ಟ್ ಬಂದದ ರೀ. ಕಾಯಿ ಎಲ್ಲ ಚಲೋ ಹಿಡಿದಿದೆ ಸರ್. ಗಟ್ಟಿಯಾಗಿ ಕಾಯಿ ಕೂಡ ಗಟ್ಟಿಯಾಗಿದೆ ರೀ. ಅಂದ್ರೆ ಕಾಳು ಗಟ್ಟಿದೆ ರೀ, ಯಾವ ಫಳ್ಳು ಇಲ್ಲ ರೀ. ಈ ದಯವಿಟ್ಟು ತಾವು ಕೂಡ ಯೂಸ್ ಮಾಡಿರಿ, ಕಡಿಮೆ ಖರ್ಚು ಮಾಡಿರಿ. ಯಾಕಂದ್ರೆ ಭಾಳಷ್ಟು ರಾಸಾಯನಿಕ ಹಾಕಿ ಇವತ್ತು ಭಾಳಷ್ಟು ಜನರಿಗೆ ಏನಪ್ಪ ಅಂತಂದ್ರೆ ಸಮಸ್ಯೆನೂ ಕೂಡ ಆಗ್ತಾಯಿದೆ ರೀ. ಜೀವನಶೈಲಿ ರೋಗಗಳು ಹೆಚ್ಚು ಬರ್ತಾ ಇದಾವೆ ರೀ. ಮತ್ತು ನಮ್ಮ ಅಡವಿ ಫಲವತ್ತತೆಯೂ ಇವತ್ತು ಕಳ್ಕೊಳ್ಳಾಗ್ತದೆ. ಅದಕ್ಕೆ ಇಂಥ ಒಳ್ಳೆಯ ಒಂದು ಪ್ರಾಡಕ್ಟನ್ನು ಆರ್ಗ್ಯಾನಿಕನ್ನು ಯೂಸ್ ಮಾಡಿ. ಯಾಕಂದ್ರೆ ಭಾಳಷ್ಟು ಜನ ಆರ್ಗ್ಯಾನಿಕ್ ಅಂದರೂ ಕೂಡ ನೆಗೆಟಿವ್ ಇಲ್ಲರಿ, ಜಲ್ದಿ ರಿಸಲ್ಟ್ ಬರೋಂಗಿಲ್ಲ ಅಂತ ಹೇಳಿ ಭಾಳಷ್ಟು ಜನರು ನಾವು ಕೇಳ್ತಿದ್ವಿ. ಬಟ್ ಇವತ್ತು ನಾವು ಅತಿ ಕಡಿಮೆ ಸಮಯದಲ್ಲಿ ಬರೀ 3 ತಿಂಗಳು ಬೆಳೆ ಆದರೂ ಅದ್ರೂ ಕೂಡ ರಿಸಲ್ಟ್ ಕಾಣಿಸ್ತದೆ. ಅದಕ್ಕೆ ರಿಸಲ್ಟ್ ಅದ ರೀ. ಅದಕ್ಕೆ ಪ್ರತಿಯೊಬ್ಬರು ಯೂಸ್ ಮಾಡಿರಿ, ಒಳ್ಳೇದೈತೆ ರೀ. ಅದಕ್ಕೆ ತಮ್ಮೆಲ್ಲರ ಸಹಯೋಗ ಬೇಕಂತೇಳಿ ಕೇಳ್ಕೊತಾ ನಾನು ಮುಗಿಸ್ತೀನಿ ರೀ. ಓಕೆ, ಜೈ ಹಿಂದ್, ಜೈ AWPL.